ತುಂಬ ದಿನದ ಮುಂಚೆ ಪಾಲಂಪುರ ಎನ್ನುವ ಒಂದು ಗ್ರಾಮದಲ್ಲಿ ಹರಿ ಎಂಬುವ ಒಬ್ಬ ಮೇಸ್ತ್ರಿ ಇರುತ್ತಾನೆ. ಅವನ ಕುಟುಂಬದಲ್ಲಿ ತನ್ನ ಹೆಂಡತಿ ಸುಧಾ ಮತ್ತೆ ಮಗ ಸುರೇಶ್ ಇರುತ್ತಾನೆ. ಹರಿ ಒಬ್ಬ ತುಂಬಾ ಒಳ್ಳೆಯ ಮೇಸ್ತ್ರಿ, ಹಾಗೆ ಒಳ್ಳೆ ಕೆಲಸಗಾರ ಕೂಡ. ಊರಲ್ಲಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಇವನೇ ಮನೆ ಕಟ್ಕೊಡ್ತಾ ಇದ್ದ. ಆದ್ರೆ ಅವನು ಮಾತ್ರ ಅವನ ಕುಟುಂಬದ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದ. ಒಂದಿನ ಅವನ ಮಗ ಏನ್ ಹೇಳ್ತಾನೆ ಅಂದ್ರೆ, ಅಪ್ಪ, ನೀವೆಲ್ಲರಿಗೂ ದೊಡ್ಡ ದೊಡ್ಡ ಮನೆನ ಕಟ್ಕೊಟ್ಟಿದ್ದೀರಾ, ಆದ್ರೆ ಯಾಕೆ ನೀವು ನಮಗೋಸ್ಕರ ಒಂದು ಒಳ್ಳೆ ಮನೆನ ಕಟ್ಕೊಡ್ತಿಲ್ಲ? ನಾವ್ ಯಾಕೆ ಈ ಚಿಕ್ಕ ಮನೇಲಿ ವಾಸ ಮಾಡ್ತಾ ಇದ್ದೀವಿ? ಇಲ್ಲಿ ನೋಡು ಕಂದ, ನಮ್ಮ ಹತ್ರ ಅಷ್ಟು ಕಾಸೆಲ್ಲ ಇಲ್ಲ, ನಾವಷ್ಟು ದೊಡ್ಡ ಮನೆನ ಕಟ್ಟಕ್ಕಾಗಲ್ಲ. ನಮಗೆ ಬೇಕಾಗಿರೋ ಕಾಸು ಯಾವಾಗ ಬರುತ್ತಪ್ಪ? ನಾವ್ ಯಾವಾಗ ಅವ್ರ ತರ ದೊಡ್ಡ ಮನೇಲಿ ಇರೋಕ್ಕಾಗೋದು? ಹರಿ ಹತ್ರ ಅದಕ್ಕೆ ಉತ್ತರನೇ ಇರಲ್ಲ. ತುಂಬಾನೇ ಬೇಜಾರಾಗಿದ್ರು. ಆಗ ಹೊರಗಡೆಯಿಂದ ಒಂದು ಶಬ್ದ ಕೇಳಿಸ್ತಿರುತ್ತೆ. ಅರೇ ಅರೇ, ರಘು, ಏನಾಯ್ತು ಹೇಳು. ಬಾ, ನಿನ್ನ ಊರ ಯಜಮಾನ್ರು ಕರೀತಾ ಇದ್ದಾರೆ. ಸರಿ. ಇಬ್ರು ಅಲ್ಲಿಗೆ ಹೋಗ್ತಾರೆ. ದಣಿಗಳೇ, ನೀವು ಏನಕ್ಕೋಸ್ಕರ ನನ್ನ ಕರೆದ್ರಿ? ಅರೆ, ನನಗಿನ್ನೊಂದು ಬಂಗ್ಲೆನ ಕಟ್ಕೊಡು, ಆದಷ್ಟು ಬೇಗ ನೀನು ಕೆಲಸ ಶುರು ಮಾಡು. ಆದ್ರೆ ದನಿಗಳೇ, ನಿಮ್ಮ ಹತ್ರ ಮೊದಲೇ ತುಂಬಾ ಬಂಗ್ಲೆ ಇದೆ. ನಾನೇ ನಿಮ್ಗೋಸ್ಕರ 7-8 ಬಂಗ್ಲೆನ ಕಟ್ಕೊಟ್ಟಿದ್ದೀನಿ, ಮತ್ತೆ ಇವಾಗ ಇನ್ನೊಂದು ಕಟ್ಕೊಡು ಅಂತ ಕೇಳ್ತಾ ಇದ್ದೀರಾ? ಅದೆಲ್ಲ ಹಳೆದಾಯ್ತು, ಇವಾಗ ನನಗೆ ಹೊಸ ಬಂಗ್ಲೆ ಬೇಕು. ಹಾಗಂತ ಹೇಳಿ ಅವನ ಕೈಗೆ ಒಂದಷ್ಟು ದುಡ್ಡನ್ನು ಕೊಡ್ತಾರೆ. ಹರಿ ಕೈಗೆ ದುಡ್ಡು ಬರುತ್ತೆ. ಕೂಡಲೇ ಕೆಲಸ ಮಾಡುವಂತಾನು ಹೇಳ್ತಾರೆ. ಹರಿ ವಾಪಸ್ ಮನೆಗೆ ಬರ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಕೂಡ ಇರುತ್ತೆ. ತುಂಬಾ ಸಂತೋಷವಾಗಿ ಬರ್ತಾನೆ. ಸ್ವೀಟ್ ಬಾಕ್ಸ್ನ ಹೆಂಡತಿ ಕೈಗೆ ಕೊಟ್ಟು ಏನ್ ಹೇಳ್ತಾನೆ ಅಂದ್ರೆ, ಎಲ್ಲರೂ ಸ್ವೀಟ್ನ ತಿನ್ನಿ, ಇವತ್ತು ತುಂಬಾ ಖುಷಿಯಾದ ದಿನ. ದನಿಗಳು ನಮ್ಗೆ ಇನ್ನೊಂದು ಬಂಗ್ಲೆ ಕಟ್ಟೋದಿಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇದ್ರಲ್ಲಿ ಖುಷಿ ಪಡೋದಕ್ಕೆ ಏನಿದೆ? ಅವ್ರಿಗೆ ತಾನೇ ಕಟ್ಕೊಡ್ತಾ ಇದ್ದೀರಾ, ನಮ್ಗೇನ್ ಕಟ್ಟಿಲ್ವಲ್ಲ? ನಮ್ಗೂ ಒಂದಿನ ಕಟ್ಟೋ ಸಮಯ ಬರುತ್ತೆ. ನನ್ಗೊಂದು ಅದ್ಭುತವಾದ ಉಪಾಯ ಸಿಕ್ಕಿದೆ. ಇನ್ಮೇಲೆ ನಮ್ ಜೀವನದಲ್ಲಿ ನಾವು ಕಷ್ಟಪಡೋ ಅಗತ್ಯ ಇರೋದಿಲ್ಲ. ನೋಡಿದ್ರಾ ಅಪ್ಪ, ಇವತ್ತು ಬೆಳಿಗ್ಗೆ ತಾನೇ ನಾವು ನಮ್ ಮನೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟು ಬೇಗ ದೇವ್ರು ನಮ್ಗೆ ಮನೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವೊಂದು ದೊಡ್ಡ ಮನೇಲಿ ಇರ್ತೀವಿ. ಹೌದು ಕಂದ. ಅಮ್ಮ, ನಾನು ಈ ಸ್ವೀಟ್ನ ತಗೊಂಡು ಫ್ರೆಂಡ್ಸ್ ಕೊಟ್ಬಿಟ್ಟು ಬರ್ಲಾ? ತಗೋ, ಕೊಡೋಗು. ಸುರೇಶ್ ಆ ಸ್ವೀಟ್ ಬಾಕ್ಸ್ ಇಂದ ಒಂದು ಸ್ವೀಟನ್ನು ತಗೊಂಡು ಮನೆಯಿಂದ ಹೊರಗೋಗ್ತಾನೆ. ಸುಧಾ ಹರಿ ಹತ್ರ ನೀನೇನು ಉಪಾಯ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಹರಿ, ನಾನು ಆಮೇಲೆ ಹೇಳ್ತೀನಿ ಅಂತ ಸುಮ್ಮನಾಗ್ತಾನೆ. ನಮ್ಗೆ ಅಂತ ಒಂದ್ ಸ್ವಂತ ಮನೆ ಮಾಡೋದಕ್ಕೆ ಏನ್ ಉಪಾಯ ಮಾಡಿದ್ದೀರಾ? ಇವಾಗ ಹೇಳಲ್ಲ, ರಾತ್ರಿ ನಾನ್ ನಿನಗೆ ಹೇಳ್ತೀನಿ. ಹಾಗಂತ ಹೇಳಿ ಆ ಕಾಸನ್ನ ತೆಗೆದು ಒಂದು ಡಬ್ಬ ಒಳಗಡೆ ಹಾಕಿ ಮುಚ್ಚಿಡ್ತಾನೆ. ಸುರೇಶ ತನ್ನ ಸ್ನೇಹಿತರೆಲ್ಲರಿಗೂ ಸ್ವೀಟ್ ಕೊಟ್ಟು ಏನ್ ಹೇಳ್ತಾನೆ ಅಂದ್ರೆ, ಆದಷ್ಟು ಬೇಗ ಈ ಊರಲ್ಲಿ ನಮಗೂ ದೊಡ್ಡ ಮನೆ ಬರುತ್ತೆ. ಆಮೇಲೆ ನಾನು ದೊಡ್ಡ ಸ್ಕೂಲ್ಗೆ ಹೋಗ್ತೀನಿ, ಇಂಜಿನಿಯರ್ ಕೂಡ ಆಗ್ತೀನಿ, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೂಡ ಕಟ್ತೀನಿ. ಸುರೇಶ್, ನೀನು ದೊಡ್ಡವನಾದ್ಮೇಲೆ ನಮ್ಮನ್ನೆಲ್ಲ ಮರ್ತು ಹೋಗ್ಬೇಡ. ಇಲ್ಲ ಇಲ್ಲ ಪಿಂಕಿ, ನೀನ್ ನನ್ಗೆ ತಂಗಿ ತರ. ನೀನ್ ನನ್ಗೆ ರಾಖಿ ಎಲ್ಲ ಕಟ್ಟಿದ್ಯಾ, ನಾನ್ ಹೆಂಗ್ ಮರ್ತೋಗ್ಲಿ ನಿನ್ನ? ಅದೆಲ್ಲ ಮುಗ್ದಾದ್ಮೇಲೆ ಸುರೇಶ್ ಮನೆಗೆ ಬರ್ತಾನೆ. ರಾತ್ರಿ ಸುರೇಶ ಮಲಗಿರ್ಬೇಕಾದ್ರೆ ಹರಿ ಆ ಉಪಾಯದ ಬಗ್ಗೆ ತನ್ನ ಹೆಂಡತಿ ಹತ್ರ ಹೇಳ್ತಿರ್ತಾನೆ. ಸುಧಾ, ನಾನು ಯಾವ ತರ ಉಪಾಯ ಮಾಡಿದ್ದೀನಿ ಅಂತ ಅಂದ್ರೆ, ಇವಾಗ ನಾನು ಕಟ್ತಾ ಇದ್ದೀನಲ್ಲ ಬಂಗ್ಲೋ, ಅದ್ರ ಜೊತೆ ಸೇರಿಸಿ ನಮ್ಗೂ ಒಂದ್ ಮನೆನ ಕಟ್ಬಿಡ್ತೀನಿ. ಅದೇ ಹೇಗೆ? ಈ ಸಲ ಬಂಗ್ಲೆಗೆ ಬೆಲೆ ಕಡಿಮೆ ಇರೋದು ಮತ್ತೆ ಚೀಪ್ ಆಗಿರೋ ಐಟಮ್ಗಳನ್ನ ಹಾಕ್ತೀನಿ. ತುಂಬಾ ದುಡ್ಡು ಉಳಿಸ್ತೀನಿ ನಾನು. ಆ ಕಾಸನ್ನ ಇಟ್ಕೊಂಡೆ ನಮಗೂ ಒಂದ್ ಒಳ್ಳೆ ಮನೆ ಕಟ್ತೀನಿ. ಆದ್ರೆ ನೀವು ಅವ್ರನ್ನ ಯಾಮಾರಿಸ್ತಿದ್ದೀರಾ ಅಂತ ದೊಡ್ಡೋರ್ಗೆಲ್ಲ ಗೊತ್ತಾದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ? ಹಾಗೆಲ್ಲ ಏನೂ ಆಗಲ್ಲ. ನಾನು ಅವ್ರಿಗೋಸ್ಕರ ಇಲ್ಲಿವರೆಗೂ ಕಟ್ಕೊಟ್ಟಿರೋ ಬಂಗ್ಲೋ ಎಲ್ಲಾನು ಹೆಚ್ಚು ಕಮ್ಮಿ ಒಂದು 50 ವರ್ಷದವರೆಗೂ ಬರುತ್ತೆ. ಅಷ್ಟು ಸ್ಟ್ರಾಂಗ್ ಆಗಿದೆ. ಇವಾಗ ನಾನು ಕಟ್ಟೋದು 1-2 ವರ್ಷ ಬಂದ್ರೂ ಸಾಕು. ಆಮೇಲೆ ಬಿದ್ದೋದ್ರೂ ನಾನೇನ್ ಹೇಳ್ತೀನಿ ಅಂದ್ರೆ, ಇದಕ್ಕೂ ಮುಂಚೆ ಈ ತರ ಎಲ್ಲ ಆಗಿರ್ಲಿಲ್ವಲ್ಲ ಅಂತ. ಅವಾಗ ಅವ್ರಿಗೆ ಏನೂ ಗೊತ್ತಾಗಲ್ಲ. ಸುರೇಶ ಮಲಗಿರೋ ಹಾಗೆ ಡ್ರಾಮಾ ಮಾಡಿ ಎಲ್ಲಾ ವಿಷಯನೂ ಕೇಳಿಸ್ಕೊಂತಿರ್ತಾನೆ. ಅವನು ಬಂದು ಹರಿ ಹತ್ರ ಏನ್ ಹೇಳ್ತಾನೆ ಅಂದ್ರೆ, ಅಪ್ಪ, ಅತಿ ಆಸೆ ಪಡೋದು ತುಂಬಾ ತಪ್ಪು. ನಮ್ ಟೀಚರ್ ಹೇಳಿದ್ದಾರೆ, ಈ ತರ ಅತಿ ಆಸೆ ಪಟ್ರೆ ಖಂಡಿತವಾಗ್ಲೂ ನಮ್ಗೆ ಕೆಟ್ಟದೇ ಆಗುತ್ತೆ ಅಂತ. ಇದೆಲ್ಲ ನಿನಗೇನಕ್ಕೆ? ಮೊದ್ಲು ಹೋಗಿ ಮಲ್ಕೋ, ನನಗೆ ಹೇಳ್ಕೊಡ್ಬೇಡ. ಹರಿ ಅದಾದ್ಮೇಲೆ ಒಂದು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮರುದಿನ ಇನ್ನೊಂದು ಬಂಗ್ಲೆಯನ್ನು ಕಟ್ಟಲು ಶುರು ಮಾಡುತ್ತಾನೆ. ಹಾಗೆ ಕಟ್ಟೋದಿಕ್ಕೆ ಬೇಕಾದ ಎಲ್ಲ ವಸ್ತುಗಳು ಕೂಡ ಬರುತ್ತೆ. ಅದ್ಯಾವುದೆಂದ್ರೆ
ಇಟ್ಟಿಗೆ, ಕಲ್ಲು, ಸಿಮೆಂಟು ಎಲ್ಲವೂ ಕೂಡ ಇರುತ್ತೆ. ಅಷ್ಟು ಚೀಪಾದ ವಸ್ತುಗಳಿಂದ ಮನೆ ಕಟ್ಟಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದಿನಗಳು ಕಳೆದವು. ಅದಾದ್ಮೇಲೆ ಒಂದು ದಿನ ಒಂದು ಹೊಸ ಬಂಗ್ಲೆ ರೆಡಿ ಆಯ್ತು. ಯಜಮಾನ್ರು ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಏನ್ ಹೇಳಿದ್ರು ಅಂದ್ರೆ, ಅರೆ, ನೀನ್ ತುಂಬಾ ಚೆನ್ನಾಗಿರೋದು ಮತ್ತೆ ಬಲವಾಗಿರೋ ಬಂಗ್ಲೋನ ಕಟ್ಕೊಟ್ಟಿದ್ಯಾ. ಇದೊಂದು 50 ವರ್ಷ ಬರುತ್ತಲ್ವಾ? ಬರುತ್ತೆ ದಣಿ, ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಒಂದು 50 ವರ್ಷ ಬರುತ್ತೆ. ಇಲ್ಲ, ಇದು 100 ವರ್ಷ ಬರ್ಬೇಕು. ಅದ್ಯಾಕ್ ದಣಿಗಳೇ? ಅರೆ, ನೀನು ಎಲ್ಲಾರ್ಗು ಮನೆ ಕಟ್ಕೊಟ್ಟಿದ್ಯಾ, ಆದ್ರೆ ನಿನಗೆ ಅಂತ ಒಂದು ಮನೆನೂ ಇಲ್ಲ. ಅದಕ್ಕೆ ನಿನ್ಗೋಸ್ಕರನೇ ಅಂತ ನಾನು ಈ ಬಂಗ್ಲೋನ ಕಟ್ಟಿದ್ದೀನಿ. ಇನ್ಮೇಲೆ ಈ ಬಂಗ್ಲೋ ನಿಂದೇನೆ. ಇದನ್ ಕೇಳಿದ ಕೂಡ್ಲೆ ಹರಿ ಆಶ್ಚರ್ಯ ಪಡ್ತಾನೆ. ಅವನ್ ಗುಂಡಿನ ಅವನೇ ತೋಡ್ಕೊಂಡಂಗಾಯ್ತು. ಇವಾಗ ಯಜಮಾನ್ರ ಹತ್ರ ಅವನು ನಿಜನೂ ಹೇಳಕ್ಕಾಗಲ್ಲ, ಅವನಿಗೆ ಅಂತಾನೂ ಒಂದು ಹೊಸ ಮನೆ ಕಟ್ಟಿಸ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ಯಜಮಾನ್ರು ಕೇಳ್ತಾರಲ್ವಾ, ನಿನಗೆ ಒಂದು ಬಂಗ್ಲೆನೇ ಕೊಟ್ಟಿದ್ದೀನಿ ಅಂದ್ಮೇಲೆ ಇನ್ನೊಂದು ಮನೆ ಯಾಕೆ ಬೇಕು ಅಂತ. ಈಗ ಅವನಿಗೆ ಅರ್ಥ ಆಯ್ತು. ಅವನ್ ಮಾಡಿದ ತಪ್ಪಿಗೆ ಅವನೇ ಶಿಕ್ಷೆ ಅನುಭವಿಸ್ಬೇಕಾಗಿ ಬಂತು. ಅದನ್ನ ನೆನ್ಸ್ಕೊಂಡು ತುಂಬಾ ಯೋಚನೆ ಮಾಡ್ದ. ಆದ್ರೆ ಅವನಿಂದ ಏನೂ ಮಾಡಕ್ಕಾಗ್ಲಿಲ್ಲ.